ದೀಪು ಒಂದು ಸಣ್ಣ ಹುಡುಗ. ಅವನಿಗೆ ಕತ್ತಲೆ ಅಂದರೆ ಭಯ. ಅಜ್ಜಿ ಮನೆಗೆ ಹೋಗಲು ಆ ಒಂದು ದಾರಿ ದಾಟಬೇಕು. ಆ ದಾರಿಗೆ ಚಂದ್ರನ ಹಾದಿ ಎಂದು ಹೆಸರು. ಅದು ತುಂಬ ಕತ್ತಲಿತ್ತು. ದೀಪು ಹೆದರಿಕೆಯಿಂದ ಮನೆಯಲ್ಲೇ ನಿಂತಿದ್ದ. ಹೊರಗೆ ಹೋಗಲು ಮನಸ್ಸಾಗಲಿಲ್ಲ. ಈ ದಾರಿ ದಾಟುವುದು ಹೇಗೆ ಎಂದು ಯೋಚಿಸಿದ. ಆಗ ಚಿನ್ನಿ ಎಂಬ ಒಂದು ಸಣ್ಣ ಮಿಂಚುಹುಳು ಬಂತು. ಚಿನ್ನಿ ದೀಪು ಬಳಿ ಬಂದು ಮೆಲ್ಲಗೆ ನುಡಿಯಿತು. ಏನಾಯಿತು ದೀಪು? ನನ್ಗೆ ಕತ್ತಲೆ ದಾರಿ ದಾಟಲು ಹೆದರಿಕೆ ಎಂದ. ಚಿನ್ನಿ ನಕ್ಕಿತು. ನೋಡು, ನನ್ನಲ್ಲಿ ಒಂದು ಸಣ್ಣ ಬೆಳಕಿದೆ. ನಿನ್ನಲ್ಲೂ ಧೈರ್ಯದ ದೀಪ ಇದೆ ದೀಪು. ಅದನ್ನು ಹುಡುಕು. ದೀಪು ಒಪ್ಪಿದ. ಚಿನ್ನಿ ಅವನ ಮುಂದೆ ದಾರಿಯಲ್ಲಿ ಹಾರಿತು. ದಾರಿ ಇಕ್ಕಟ್ಟಾಗಿತ್ತು. ಮರಗಳು ಭೂತದಂತೆ ಕಂಡವು. ಗಾಳಿ ಜೋರಾಗಿ ಎಲೆಗಳನ್ನು ಅಲುಗಾಡಿಸಿತು. ದೀಪು ಹೆಜ್ಜೆ ನಿಲ್ಲಿಸಿದ. ಆತಂಕ ಹೆಚ್ಚಾಯಿತು. ಚಿನ್ನಿ, ನನಗೆ ಭಯವಾಗುತ್ತಿದೆ. ವಾಪಸ್ ಹೋಗೋಣ. ಚಿನ್ನಿ ಹಿಂದಿರುಗಿ ಬಂದು ದೀಪುವಿನ ಮೂಗಿನ ಮೇಲೆ ಕುಳಿತುಕೊಂಡಿತು. ಕತ್ತಲೆ ದೊಡ್ಡದಲ್ಲ ದೀಪು. ಧೈರ್ಯ ಅದಕ್ಕಿಂತ ದೊಡ್ಡದು. ದೀಪು ತನ್ನ ಹೃದಯಕ್ಕೆ ಕೈಯಿಟ್ಟ. ಅಲ್ಲಿ ಸಣ್ಣ ಬಿಸಿಯಿತ್ತು. ಇದೇ ನನ್ನ ಧೈರ್ಯದ ದೀಪ ಎಂದು ದೀಪು ಅರಿತ. ಅವನು ಧೈರ್ಯದಿಂದ ಹೆಜ್ಜೆ ಮುಂದಿಟ್ಟ. ಒಂದು ದೊಡ್ಡ ಕಲ್ಲು ದಾರಿಯಲ್ಲಿ ಅಡ್ಡವಿತ್ತು. ಹಿಂದೆ ದೀಪು ಹೆದರುತ್ತಿದ್ದ. ಈಗ ಅವನು ಸುತ್ತಾಡಲು ನಿರ್ಧರಿಸಿದ. ಮರದ ನೆರಳುಗಳು ಅವನಿಗೆ ಈಗ ಭೂತಗಳಂತೆ ಕಾಣಲಿಲ್ಲ. ಅವು ಕೇವಲ ಮರದ ನೆರಳುಗಳು ಎಂದು ಅವನು ತಿಳಿದನು. ಚಿನ್ನಿ ಸಂತೋಷದಿಂದ ಹೆಚ್ಚು ಪ್ರಕಾಶಮಾನವಾಗಿ ಎಂದು ಅವನು ತಿಳಿದನು. ಚಿನ್ನಿ ಸಂತೋಷದಿಂದ ಹೆಚ್ಚು ಪ್ರಕಾಶಮಾನವಾಗಿ ಮಿಂಚಿತು. ಕೊನೆಗೆ ದಾರಿ ಮುಗಿಯಿತು. ಅವರು ತೆರೆದ ಬಯಲಿಗೆ ಬಂದರು. ಅಜ್ಜಿ ಮನೆ ಹತ್ತಿರ ಇತ್ತು. ಅಲ್ಲಿಂದ ಬೆಳಕು ಬರುತ್ತಿತ್ತು. ದೀಪು ಖುಷಿಯಿಂದ ನಕ್ಕ. ಆತ ಧೈರ್ಯಶಾಲಿಯಾಗಿದ್ದ. ಧೈರ್ಯದ ದೀಪ ಯಾವಾಗಲೂ ನಮ್ಮೊಳಗಿರುತ್ತದೆ. ದೀಪು ಧೈರ್ಯದಿಂದ ಅಜ್ಜಿಯ ಮನೆ ಸೇರಿ ಉಡುಗೊರೆ ನೀಡಿದ.